ಹೆದರ್ಕೋಬಾರದು ನೀನು. ಸ್ವಲ್ಪ ಸರಿ ಸಾಲ ವಚ್ಚ ತುದಿ ಒಳ್ಳೆ ಹೇಳಿದ್ದೆ. ಅಪ್ಪರ ಓ ನಾವ್ ಕೆಳಗಿನ ಜಾತಿಯವ್ರಿ. ಇನ್ನೊಂದು ಹೇಳ, ಏನ್ರಿ? ಅಪ್ಪರ ಅನ್ಬಾರ್ದು, ಮಾಮಾರ ಅಂಬಪ್ಪ. ಮನ್ನಿ ಏನ ಅವನು ಸುಟ್ಟು ಬಿಟ್ಟೆ ಮಗನ. ಓಂ ಹರ ಸಿದ್ಧ, ಓಂ ಶಿವ 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 ಶಿವ್ಯ. ಮಕ್ಕಳು ಪಟ್ಟ ಕೊಡಕತ್ತ ನಮ್ ಕೂಡ ನಿಮ್ಮ ಬಳಕೆ ಹೊಳಕೆ ನಡೀತದೆ. ಬಳಿಕೆ ಎಲ್ಲ ನಡೀತದೆ. ಜಾತಿ ವಿಜಾತಿ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಸರ್ವಜ್ಞ ಕವಿಗಳ ಹೇಳ್ಯಾರ. ನಾನು ನೀನು ಯಾವ ಲೆಕ್ಕ? ನಡೆಯುವ ನೆಲವೊಂದು, ಕುಡಿಯುವ ಜಲವೊಂದು, ತಿನ್ನುವ ಸ್ನ್ಯಾಕ್ಸ್ ಒಂದೇ ಇರುವಾಗ ನಾನು ನೀನು ಎಂಬ ಭೇದ ಭಾವ ನಮ್ಮಲ್ಲಿ ಇಲ್ಲ ಇಲ್ಲ ಇಲ್ಲ. ನಮ್ಮ ಮನೆ ಊಟ ಎಲ್ಲ ಮಾಡ್ತೀರೇನ್ರಿ? ಅವಶ್ಯವಾಗಿ. ಎಂತ ಮಾಡ್ತೀರಿ? ಯಾವಾಗ ಹೋಗಮ್ಮಿ? ಮುಂದೊಂದು ಸೋಮವಾರ, ಮುಂದೊಂದು ಸೋಮವಾರ ಬ್ಯಾಡ. ಈಗ ಹೋಗಮ್ಮಿ, ಇವತ್ತ ಹೋಗಮ್ಮಿ. ಬ್ಯಾಡ್ರಿ. ಈಗ ಮಠದಾಗ ಏನು ಕೆಲಸ ಇಲ್ಲ, ಅಲ್ರಿ ಸುಮ್ಮನೆ ನಡಿ. ನೀವು ಹ್ಞೂ ಅನ್ನ. ಮಠದಾಗ ನಾನ ಕಸ ಹೊಡೆದ್ನಿ ಹೇಳ್ಬಾಡ್ರಿ. ಗೆಟ್ ಯುವರ್ ಬಾಸ್ ಅಂಡ್ ಟೇಕ್ ಯುವರ್ ಸೀಟ್. ನಾಳೆ ಮಂಗಳವಾರ ನಮ್ಮ ಮನೆ ಗಡುಪಿನ ಕಾಳಗ ಐತಿ, ಬರ್ರಿ. ಕಡುಬಿನ ಕಾಳಗ. ಓಂ ಹರ 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 ಸಿದ್ಧ, ಓಂ ಶಿವ 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 ಶಿವ್ಯ. ನೋಡ್ಲಿ ಫುಟ್ಬಾಲ್ ಮ್ಯಾಚ್ ಐತಲ್ಲ ಬಾಲೆ, ನಾವು ಟಗರಿನ ಕಾಳಗ ಕೇಳಿದ್ದೇವೆ, ಇದೇನು ಕಡುಬಿನ ಕಾಳಗ? ಸಿಹಿ ಅಡಿಗೆ ಮಾಡಿ ನಿಮ್ಮ ಸ್ವಾಮಿ ಊಟಕ್ಕೆ ಹಾಕ್ತೀವಿ. ಹಬ್ಬದ ಊಟ. ಓಂ ಹರ 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 ಸಿದ್ಧ, ಓಂ ಶಿವ 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 ಶಿವ್ಯ. ಮಕ್ಕಳು ಕೊಡಗದ್ರಳೆ ಒಬ್ರೇ ಬರ್ಬೇಡ್ರಿ, ಬರೀ ಸ್ವಾಮಿನ ಕರ್ಕೊಂಡ್ ಬರ್ರಿ. ಓ ಗೋಲ್ಡನ್ ಸ್ಟಾರ್ ಗಣೇಶ್ ಈಸ್ ಕಮಿಂಗ್. ಯಾ ಮರಿ ಅದು? ಕತ್ತಿ ಮರಿ, ನಾಯಿ ಮರಿ, ಬಂದಿ ಮರಿ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಆ ಮುಂಡೆ ಮಗ ಏಕೆ ಬಾಲಿ? ನಾನು ಒಬ್ಬನೇ ಬರುವೆ, ನಂದು ಒಬ್ಬಂದ ಫುಲ್ ಕಡಿಮೆ ಕಾಳಗ. ನೋಡು ಊರಾಗೆಲ್ಲ ಅಡ್ಡಾಡಿ ಭಕ್ತರು ನಾ ಕರ್ಕೊಂಡ್ ಬರ್ಬೇಕು, ಒಬ್ಬನ ಹೋಗ ಮಗನ ಹೋಗನಿ. ಅವ್ರಿಗೆ ಸಿಟ್ಟು ಕೇಳ್ಬೇಡ ಅಂತ ಹೇಳ್ರಿ. ಮನ್ಯಾಗ ನನ್ನಂಗ ನಮ್ಮ ಅಕ್ಕದಾಳ. ಅಕ್ಕದಾಳ? ಓಂ ಹರ 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 ಸಿದ್ಧ, ಓಂ ಶಿವ 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 ಜೀವ್ಯ. ಬರುತ್ತೇವೆ, ಅವಶ್ಯವಾಗಿ ಬರುತ್ತೇವೆ. ನಾನು ಬರ್ತೀನಿ. ಒಂಟೆ ಹಿಡಿದಲ್ಲಿ ಇವತ್ತು ಒಂದ್ ದಿವಸ ಇದ್ದು ಮಕ್ಕೊಂಡು ಹೋಗ್ತೀನಿ. ಇದು ವಿಶ್ರಾಂತಿ ತಗೊಂಡು ಹೋಗ್ತೀನಿ. ನಮ್ಮ ಮನೆಗೆ ಬರ್ತೀರಲ್ಲ ಅಲ್ಲೇ ವಿಶ್ರಾಂತಿ. ಸಪ್ರೇಟ್ ರೂಮ್ ಐತಿಲ್ಲ? ಆಶೀರ್ವಾದ ಯಾರು ಒಂದಿರ್ಬೇಕು ಅಪ್ಪರ. ಅಪ್ಪ ಅನ್ನಬಾರದು, ಮಾಮ ಅನ್ಬೇಕು. ಸೂಟ್ಗೆ ನಮಸ್ಕಾರ ಮಾಡತ್ತಂತಾರೆ. ಕೊಟ್ರು ಹೋದ್ರು ಮನೆಗೆಲ್ಲ. ನಾನು ನೋಡಿಲ್ಲ, ಹೋಗಿ ನೋಡ್ಬೇಕು ಈಗ. ಸರಿ ನನ್ನ ನೋಡಿ ಹೆಂಗ್ ಮಾಡಿ ನೀನ್ ಏನ್ರ ನಾನು ಅಮರ್ಕೊಂಡು ಕೂತಿದ್ರು ನೋಡೇ ಬಂದು ಹಿಡ್ಕೊಂಡಿದ್ದ ನಂದಲ್ಲಿ ಬೀಳ್ಬಾ. ಅಡ್ಡು ಬಿದ್ದೆ, ಅಪ್ಪನ ಮ್ಯಾಲ ಬಿದ್ದೆ, ಸುಟ್ಟು ಬಿಟ್ಟೆ ಮಗ. ಏನು ಹೆದರ್ಕಿನ ಇಲ್ಲ ನಂಗ. ಯಮನವರ
ಭಿಕ್ಷೆ ಮಾಡ್ತೀನಿ ಲೆಗ್ ಪೀಸ್ ನಮಗ ಒಳ್ಳಿದ್ದ ಎದಕ್ಕೆ ಬರ್ಸ್ಬಿಡ್ತೀನಿ ಕಾಲು ನಮ್ಮ ಮನೆಗ್ ಬರ್ತಾರಲ್ಲ ಅವಾಗ ಕೊಚ್ಕೊಂತು ಪರ್ಸದ ಯಾಕಪ್ಪ ಪರ್ಸದ ಪರ್ಸದ ಅಂತ ಹಾ ಭಕ್ತರ ಮನೆಗೆ ಹೊಂಟಂಗ್ ಕಾಣ್ತಾರ. ಒಂದು 40 ಚೀಲ ಚುರುಮರಿ, ಒಂದು 80 ಡಜನ್ ಬಾಳೆಹಣ್ಣು, ಆ ಕಸದ ಮುಖ್ಯ ಬಿದ್ದಾವಲ್ಲ ಕಾಜು ಪಿಸ್ತಾ ಬಾದಾಮ್ ಕೊಟ್ಟು ಕಳ್ಸ. ನಿಮ್ಮ ಅಪ್ಪನ ಗೋಡೌನ್ ಐತಿ ಕೊಟ್ಟು ಕಳಿಸ್ತೀನಿ ಅದೆಲ್ಲ ಇದ್ರೆ ನಾವೇ ಕಿವೇಶಿ ಆಗ್ತಿದ್ವಿ, ಅಂಗಡಿ ಇಟ್ಕೊಂಡು ಆರಾಮ್ ಕುಂದಿರ್ತಿದ್ವಿ. ನಿನಗೇನ್ ಬೇಕಪ್ಪ? ಕುಷ್ಕ ಹಾಕ್ಯಪ್ಪ ಕುಸ್ಕ ಸಾವಜಿ ಖಾನಾವಳಿ ನಿಂದು ಎಲ್ಲಿ ಆಮೇಲೆ ಪಿಸ್ತಾ ಅದು ಪಿಸ್ತಾ ಅದೇ ಪಿಸ್ಕ ಹಾಕಪ್ಪ ಪಿಸ್ಕ ತಂದಿಟ್ಟನ ಮ್ಯಾಗ ಇಟ್ಬಿಟ್ಟೇನವ ಹುಡುಗ ಬಂದು ಕೊಡ್ತಾರ. ಯಾಕೆ ನೀ ಗಿಡ್ಡ ಸಿಗಲ್ಲ ನಿನಗೆ ಹಾಕಿದೆ ನೀ ಹೆಂಗ್ ಹಾಕ್ತೀನಿ ಮಾಳು ಹೋದೆ ಆ ಮಾಳು ನಿಪ್ಪುನಾಳು. 3 ಲೋಕಗಳು ನಿನ್ನ ಪಾದಗಳ ಕೆಳಗೆ ಬಿದ್ದಿವೆ. ಯಕ್ಷರಾಕ್ಷಸ ಕಿನ್ನರರೆಲ್ಲ ಗಡಗಡನೆ ನಡುಗಿರೆ. ಇಂದ್ರ ಅಗ್ನಿ ವಾಯು ವರುಣ ನಿನ್ನ ಸೇವೆಯ ಇದು ಮಠ ಕ್ಯಾನ್ಸಲ್ ಅಂತ ಕ್ರಿಕೆಟ್ ಗ್ರೌಂಡ್ ಅಂತ 20-20 ಮ್ಯಾಚ್ ಆಡೋದು. ನಾ ಬಾಲಿಂಗ್ ಮಾಡ್ತೀನಿ, ನೀ ಬ್ಯಾಟಿಂಗ್ ಮಾಡಿ. ಬೇಡ, ಯಾಕ ಮಳಿ ಬಂದ ಮ್ಯಾಚ್ ರದ್ದಾಗೈತಂತ. ಆ ಹೆಣ್ಮಳಿ ಎಂತ ಚಂದ ನಿಮ್ ಶಿಷ್ಯನ್ ಕರ್ಕೊಂಬರ್ರಿ ಅಂದ್ರ ಆ ಮುಂಡೆ ಮಗ ಯಾಕೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗೈತೆ. ನೀ ಬಂದ್ ಏನ್ ಮಾಡವ, ನೀನು ಹೊರ ಕುಂದಿರ್ತಿದ್ನಿ ಅನ್ನ ಮೊದ್ಲ ಏನ್ ಮಾತಾಗೈತಿ, ಏನಾಯ್ತು ಹಂಚ್ಕೊಂತಿರ್ಬೇಕಂತ ಮಾತಾಗೈತಿಲ್ಲ. ಹಂಚ್ಕೊಂಡ್ ತಿನ್ನಾಕದ ಹಣ್ಣಲ್ಲಪ್ಪ, ಹೆಣ್ಣದ. ಹಣ್ಣರ ಇರ್ಲಿ ಹೆಣ್ಣರ ಇರ್ಲಿ, ನಾನ್ ನಿನ್ ಗುರುಲೆ ಸ್ವಲ್ಪ ಕಿಮ್ಮತ್ ಕೊಟ್ಟು ಮಾತಾಡು. ನೀ ಯಾ ಗುರುಲೇ? ಊರಾಗೆಲ್ಲ ಅಡ್ಡಾಡಿ ನಾ ಭಕ್ತರನ್ನ ಕರ್ಕೊಂಡ್ ಬಂದ್ಮ್ಯಾ ನೀ ಗುರು, ಇಲ್ಲಾಂದ್ರೆ ಹಲಗುರು ನನ್ನ ಮಗ ನೀ ಗುರು ಆಗ ನಾ ಭಕ್ತರ ಕರ್ಕೊಂಡ್ ಬರ್ತೀನಿ. ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ಗೋವಿಂದ ಗುರುವಿನ ಪಾದ ನನ್ನ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಕೋಡಗನ ಕೋಡಗನ ಶಿವನೇ ದುರುದೊಂಡೇಶ. ಏನ್ ಹೇಳಪ್ಪ ಎಣ್ಣೆ ಕರದುಂಡೇಸ? ಇದೆಲ್ಲ ಸ್ವಾಮಿ ನೀವು ಮಡಗಿರೋದು? ಇದು ಎದಕ್ ಕೊಟ್ಟಿರ್ತಾರೆ? ತಪಸ್ಸಿಗಳು ಬಾಳ ತಪಸ್ಸು ಮಾಡಿ ಕೋಣ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ. ಬ್ಯಾಲೆನ್ಸ್ ಔಟ್ ಆದವ್ರ ನೀವು? ಯಾ ಗುರು ಆಗ್ತಾನಂತ ಮಗ, ಯಾವ ಸಾಮಾನು ಎಲ್ಲಿ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಹೇಳುದಿಲ್ಲ, ಕಾಗೆ ಎಂದಾದರೂ ಕೋಗಿಲೆಯಾಗಬಹುದೇ? ಅಲ್ಲ, ಹಾಗೆ ಕಾಗಿ ಯಾರು ಕೋಗಿಲಿ ಯಾರು? ಇಷ್ಟೊತ್ತನ ಇಟ್ಕೊಂಡ್ ಕುಂತವ್ರು ಯಾರು? ಯುವಕಾರೇ ನಾವು ಹಾಕಿ ಶಿಷ್ಯ, ಅಜ್ಜವ್ರು ನಿನ್ನ ಫ್ಯಾಮಿಲಿ ಮೇಲೆ ಸಂಪೂರ್ಣ ಕೃಪೆ ಮಾಡಿದ್ದಾರೆ. ಬಾ, ಅಜ್ಜವರ ಪಾದ ಸೇವೆ ಮಾಡು ಬಾ. ನಾನ್ ನಿನ್ನ ಪಾದ ಸೇವೆ ಮಾಡಿದ್ರೆ ಮುಸುರಿ ಯಾರು ನೀವು ಮಗು ಬಂತಿತ್ತ ಪಾಳೆ ನಿಂದೈತಿ ಬಾಲೆ. ಅಯ್ಯೋ ಜುಬ್ರಾಂಜನೇಯ, ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು ಹೇಗೆ ತಾನೆ ನೋಡಲೈ, ಹೀಗೆ ನಿಲ್ಲಲು ನಿಂತ ರೀತಿಯೋ ತನುವ ಕಾಂತಿಯೋ